ಮನೆಯಲ್ಲಿ ತರಕಾರಿ ಇಲ್ಲದೆ ಇರೋ ಟೈಮಲ್ಲಿ ಏನಪ್ಪ ಅಡುಗೆ ಮಾಡೋದು ಅಂತ ಯೋಚನೆ ಮಾಡುವಂಥ ದಿನಗಳಿಗೆ ತರಕಾರಿ ಎಲ್ಲ ಇಲ್ಲದೆ ಮಾಡುವಂತಹ ಎರಡು ರುಚಿಕರ ರೆಸಿಪಿಗಳನ್ನು ಇವತ್ತಿನ ಈ ವಿಡಿಯೋನಲ್ಲಿ ನೋಡೋಣ. ಒಂದು ಕಾಯಿಗೊಜ್ಜು, ಇನ್ನೊಂದು ಕೊಬ್ಬರಿ ಸಾರು. ನಮಸ್ತೆ, ವೆಜ್ ರೆಸಿಪೀಸ್ ಆಫ್ ಕರ್ನಾಟಕಕ್ಕೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಮೊದಲನೇದು ಕಾಯಿಗೊಜ್ಜು, ಅಂದರೆ ತೆಂಗಿನಕಾಯಿ ಹಾಕಿ ಮಾಡಿರುವಂತಹ ಗೊಜ್ಜು. ಅದನ್ನು ಮಾಡೋದಕ್ಕೆ ಒಂದು ಬಾಣಲೆನಲ್ಲಿ 3 ರಿಂದ 5 ಒಣಮೆಣಸಿನಕಾಯಿ, 2 ಟೇಬಲ್ ಚಮಚ ಕಡಲೆಬೇಳೆ, 2 ಟೇಬಲ್ ಚಮಚ ಉದ್ದಿನಬೇಳೆನ, ಅರ್ಧ ಟೀ ಸ್ಪೂನ್ ಎಣ್ಣೆನ ಹಾಕಿಬಿಟ್ಟು ಹದವಾಗಿ ಹೊಂಬಣ್ಣ ಬರೋವರೆಗೆ ಮೀಡಿಯಂ ಫ್ಲೇಮ್ ಅಂದರೆ ಮಧ್ಯಮ ಉರಿಯಲ್ಲಿ ಹುರ್ಕೊಳ್ಬೇಕು. ನೀವು ಬೇಕಾದರೆ ಮೊದಲಿಗೆ ಒಣಮೆಣಸಿನಕಾಯಿಯನ್ನು ಹುರ್ಕೊಂಡು ಆಮೇಲೆ ಅದಕ್ಕೆ ಬೇಳೆಗಳನ್ನು ಒಂದೊಂದಾಗಿ ಸೇರಿಸ್ತಾ ಹುರ್ಕೊಬೋದು. ಆ ನಂತರ ಅರ್ಧ ಟೀ ಸ್ಪೂನಷ್ಟು ಕೊತ್ತಂಬರಿ ಅಥವಾ ಧನಿಯಾ, ಅರ್ಧ ಟೀ ಸ್ಪೂನಷ್ಟು ಸಾಸಿವೆ, ದೊಡ್ಡ ಚಿಟಿಕೆ ಇಂಗು, ಈ 3 ಪದಾರ್ಥಗಳನ್ನು ಹಾಕಿ ಒಂದು ಸುತ್ತು ಹುರಿಬೇಕು. ಬಾಣಲೆ ಬಿಸಿ ಇರುತ್ತಲ್ಲ, ಹಾಗಾಗಿ ಸಾಸಿವೆ ಎಲ್ಲ ಬೇಗ ಸಿಡಿದು ಬಿಡುತ್ತೆ, ತುಂಬ ಹೊತ್ತೇನು ಹುರಿಯೋದು ಬೇಕಾಗಲ್ಲ. ಆಮೇಲೆ ಅದಕ್ಕೆ 1 ಕಪ್ಪು ಹಸಿ ತೆಂಗಿನ ತುರಿಯನ್ನು ಹಾಕಿ ಮತ್ತೆ ಒಂದು ಸುತ್ತು ಹೀಗೆ ಹುರಿಬೇಕು. ತುಂಬ ಹೊತ್ತೇನು ಹುರಿಯೋದು ಬೇಡ. ಸ್ಟವನ್ನು ಕೂಡಲೇ ಆಫ್ ಮಾಡಿದ್ರಾಯ್ತು. ಆಫ್ ಮಾಡಿ ಬಿಸಿ ಎಲ್ಲ ಸ್ವಲ್ಪ ಕಡಿಮೆ ಆಗಲಿ. ಕಡಿಮೆ ಆದಮೇಲೆ ಮಿಕ್ಸಿ ಜಾರಲ್ಲಿ ತೊಗೊಂಡು ಅಗತ್ಯ ಇರೋಷ್ಟು ನೀರು ಹಾಕಿ ನುಣ್ಣಗೆ ರುಬ್ಕೊಳ್ಬೇಕು. ಇಷ್ಟಾದಮೇಲೆ ಇನ್ನೊಂದು ಬಾಣಲೆನಲ್ಲಿ 2 ಟೇಬಲ್ ಚಮಚದಷ್ಟು ಎಣ್ಣೆನ ಬಿಸಿ ಮಾಡಿ ಅದಕ್ಕೆ ಅರ್ಧ ಚಮಚದಷ್ಟು ಸಾಸಿವೆ, 1 ಚಮಚ ಉದ್ದಿನಬೇಳೆ, 1 ಒಣಮೆಣಸಿನಕಾಯಿ ಚೂರು ಮಾಡಿರೋದು, ಈ 3 ಪದಾರ್ಥಗಳನ್ನು ಹಾಕಿ ಒಗ್ಗರಣೆ ಮಾಡ್ಕೊಬೇಕು. ಸಾಸಿವೆ ಎಲ್ಲ ಚಟಪಟ ಅಂತ ಸಿಡಿಯೋಕ್ಕೆ ಶುರುವಾದ ಕೂಡಲೇ ಇದಕ್ಕೆ ನಾವೀಗ ಸ್ವಲ್ಪ ಇಂಗು, ಅಂದರೆ ಹುರಿಯೋಷ್ಟೊತ್ತಿಗೆ ಇಂಗು ಹಾಕಿದ್ವಿ, ಈಗ ಮತ್ತೊಂದು 1/4 ಟೀ ಸ್ಪೂನಷ್ಟು ಇಂಗು ಹಾಕಿದೆ. ಕರಿಬೇವು ಮತ್ತು ರುಚಿಗೆ ತಕ್ಕ ಹಾಗೆ ಉಪ್ಪು, ಹುಳಿ, ಬೆಲ್ಲ ಹಾಕಬೇಕು. ಉಪ್ಪು ಆದಮೇಲೆ ನಾನು 1 ಟೇಬಲ್ ಚಮಚದಷ್ಟು ರಸಂ ಪೌಡರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ 1 ದೊಡ್ಡ ಚಮಚ ಬೆಲ್ಲ ಮತ್ತು 1 ಚಮಚದಷ್ಟು ಹುಣಸೆಹಣ್ಣಿನ ಪೇಸ್ಟ್, ಅಂದರೆ ಒಂದು ದೊಡ್ಡ ನೆಲ್ಲಿಕಾಯಿ ಗಾತ್ರದಿಂದ ತೆಗೆದಿರುವಂತಹ ಹುಣಸೆಹಣ್ಣಿನ ರಸ. ಆನಂತರ ಅದಕ್ಕೆ ಈಗಾಗಲೇ ರುಬ್ಬಿಟ್ಕೊಂಡಿದ್ವಲ್ಲ ಆ ಮಸಾಲೆನ ಹಾಕಬೇಕು. ಇವೆಲ್ಲ ಹಾಕೋಷ್ಟೊತ್ತಿಗೆ ಉರಿನ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ, ಸೀದು ಹೋಗ್ಬೋದು. ಈ ರಸಂ ಪೌಡರ್ ಎಲ್ಲ ಹಾಕೋಷ್ಟೊತ್ತಿಗೆ ಸೀದು ಹೋಗ್ಬೋದು. ಸೊ ಹಾಗಾಗಿ ಉರಿ ಸ್ವಲ್ಪ ಕಡಿಮೆ ಮಾಡಿಕೊಂಡು ಎಲ್ಲದನ್ನು ಸೇರಿಸಿ, ಬೇಕಾದರೆ ಒಂದು ಸ್ವಲ್ಪ ನೀರನ್ನು ಸೇರಿಸಿ ಸಣ್ಣ ಉರಿಯಲ್ಲಿ ಚೆನ್ನಾಗಿ ಮಚ್ಚುತ್ತಾ 1-2 ನಿಮಿಷ ಇದನ್ನು ಕುದಿಸ್ಬೇಕು. ಅಷ್ಟು ಮಾಡಿದರೆ ಕಾಯಿಗೊಜ್ಜು ತಯಾರಾಗುತ್ತೆ. ಉಪ್ಪು, ಹುಳಿ, ಬೆಲ್ಲ ಎಲ್ಲ ಇರುತ್ತಲ್ಲ, ತುಂಬ ರುಚಿ ಅನಿಸುತ್ತೆ. ಇದನ್ನು ನೀವು ಬಿಸಿ ಅನ್ನದ ಜೊತೆ ತುಪ್ಪ ಹಾಕ್ಕೊಂಡು ತಿಂತಾ ಇದ್ದರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಬೆಳಿಗ್ಗಿನ ತಿಂಡಿ ಜೊತೆ, ಅಂದರೆ ದೋಸೆ ಇಡ್ಲಿ ಜೊತೆ ಬೇಕಾದ್ರೂ ಬಡಿಸ್ಬೋದು, ಮಾಡಿ ನೋಡಿ. ಇನ್ನು 2ನೇ ರೆಸಿಪಿ ಕೊಬ್ಬರಿ ಸಾರು ಅಥವಾ ತೆಂಗಿನಕಾಯಿ ಸಾರು. ಅದನ್ನು ಮಾಡೋದಕ್ಕೆ ಒಂದು ಬಾಣಲೆನಲ್ಲಿ 1 ಚಮಚದಷ್ಟು ಎಣ್ಣೆನ ಬಿಸಿ ಮಾಡಿ 1 ಚಮಚ ಕಾಳುಮೆಣಸು, 1 ಚಮಚ ಜೀರಿಗೆನ ಹುರ್ಕೊಳ್ಬೇಕು. ಒಂದು ಸ್ವಲ್ಪ ಹದವಾಗಿ ಘಮ ಬರೋವರೆಗೆ ಹುರ್ಕೊಂಡ್ರೆ ಸಾಕು. ಆಮೇಲೆ ಅದಕ್ಕೆ 1-2 ಒಣಮೆಣಸಿನ್ಕಾಯಿಯನ್ನು ಹಾಕ್ತಾ ಇದ್ದೀನಿ. ಈ ಕಾಳುಮೆಣಸು ಮತ್ತು ಒಣಮೆಣಸಿನ್ಕಾಯಿ ಎರಡನ್ನು ನಿಮ್ಮ ಖಾರಕ್ಕೆ ಎಷ್ಟು ಬೇಕು ನೋಡಿಕೊಂಡು ಹೊಂದಿಸ್ಕೊಳ್ಳಿ. ಇದಿಷ್ಟು ಹುರಿದಾದ್ಮೇಲೆ 1/2 ಕಪ್ಪಷ್ಟು ಒಣ ಕೊಬ್ಬರಿ ತುರಿಯನ್ನು ಹಾಕಿ ಒಂದು ಸುತ್ತು ಹೀಗೆ ಹುರಿತಾ ಇದ್ದೀನಿ. ಇದಕ್ಕೆ ಕೊಬ್ಬರಿ ಸಾರು ಅಂತ ಹೆಸರು. ನೀವು ಬೇಕಾದ್ರೆ ಹಸಿ ತೆಂಗಿನ ತುರಿನೂ ಹಾಕ್ಬೋದು, ಸ್ವಲ್ಪ ಜಾಸ್ತಿ ಹೊತ್ತು ಹುರಿಬೇಕು. ಆಮೇಲೆ 10 ರಿಂದ 12 ಎಸಳು ಬೆಳ್ಳುಳ್ಳಿ ಸಿಪ್ಪೆ ತೆಗೆದು ಕತ್ತರಿಸಿಟ್ಕೊಂಡಿದ್ದೆ, ಅದನ್ನು ಸಹ ಹಾಕಿ ಎಲ್ಲದನ್ನು ಒಂದು ಸ್ವಲ್ಪ ಹೊಂಬಣ್ಣ ಬರೋವರೆಗೆ ಹುರ್ಕೊಳ್ತಾ ಇದ್ದೀನಿ. ನೀವು ಬೆಳ್ಳುಳ್ಳಿ ತಿನ್ನೋಕ್ಕೆ ಇಷ್ಟ ಇಲ್ಲ ಅಂದರೆ ಆ ಜಾಗದಲ್ಲಿ 1 ದೊಡ್ಡ ಚಿಟಿಕೆಯಷ್ಟು ಇಂಗನ್ನು ಹಾಕಿದ್ರೆ ಆಯಿತು. ಬಿಸಿ ಸ್ವಲ್ಪ ಕಡಿಮೆ ಆದಮೇಲೆ ಈ ಹುರಿದಿರೋ ಪದಾರ್ಥಗಳನ್ನು ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದ್ರ ಜೊತೆ ನಾವು ಅರಿಶಿನ ಹಾಗೂ ಹುಳಿಯನ್ನು ಸೇರಿಸಬೇಕು. ನಾನೊಂದು 1/4 ಟೀ ಸ್ಪೂನಷ್ಟು ಅರಿಶಿನ ಮತ್ತು 1 ನೆಲ್ಲಿಕಾಯಿ ಗಾತ್ರದ ಹುಣಸೆಹಣ್ಣಿಂದ ತೆಗೆದಿರುವಂತಹ ಹುಣಸೆಹಣ್ಣಿನ ರಸ, ಅಗತ್ಯ ಇರೋಷ್ಟು ನೀರು ಹಾಕಿ ನುಣ್ಣಗೆ ರುಬ್ಕೊಳ್ತಾ ಇದ್ದೀನಿ. ಇಷ್ಟು ಮಾಡಿದ್ರೆ ಕೊಬ್ಬರಿ ಸಾರಿಗೆ ಬೇಕಾಗಿರುವ ಮಸಾಲೆ ತಯಾರಾಗುತ್ತೆ. ಆಮೇಲೆ ಒಂದು ಬಾಣಲೆನಲ್ಲಿ 1 ಟೇಬಲ್ ಚಮಚ ಎಣ್ಣೆ ಬಿಸಿ ಮಾಡಿ ಅರ್ಧ ಟೀ ಸ್ಪೂನು ಸಾಸಿವೆ, ಅರ್ಧ ಟೀ ಸ್ಪೂನು ಜೀರಿಗೆನ ಹಾಕಿ ಒಗ್ಗರಣೆ ಮಾಡಬೇಕು. ಸಾಸಿವೆ ಜೀರಿಗೆ ಚಟಪಟ ಅಂತ ಸಿಡಿಯೋಕ್ಕೆ ಶುರುವಾದ ಕೂಡಲೇ 1 ಒಣಮೆಣಸಿನಕಾಯಿ ಮತ್ತೊಂದು 10 ರಿಂದ 12 ಎಸಳು ಬೆಳ್ಳುಳ್ಳಿ ಕತ್ತರಿಸಿಟ್ಕೊಂಡಿರೋದು, ಸ್ವಲ್ಪ ಕರಿಬೇವು, ಇವಿಷ್ಟನ್ನು ಹಾಕಬೇಕು. ಇದು ಬೆಳ್ಳುಳ್ಳಿ ಎಲ್ಲ ಹಾಕಿ ಮಾಡುವಂತಹ ಕೊಬ್ಬರಿ ಸಾರು. ನಿಮಗೆ ಬೆಳ್ಳುಳ್ಳಿ ಇಷ್ಟ ಇಲ್ಲದೆ ಇದ್ದರೆ ಆ ಜಾಗದಲ್ಲಿ ಹಿಂಗೆ ಹಾಕಿದ್ರೆ ಆಯಿತು, ಅಷ್ಟೇ. ಆಮೇಲೆ ಅದಕ್ಕೆ ಈಗಾಗಲೇ ರುಬ್ಬಿಟ್ಕೊಂಡಿದ್ವಲ್ಲ ಆ ಮಸಾಲೆನ ಹಾಕಿ ಅಗತ್ಯ ಇರೋಷ್ಟು ನೀರನ್ನು ಹಾಕಿ ಕುದಿಸ್ಕೊಳ್ಬೇಕು. ನಾವು ರುಬ್ಬೋಷ್ಟೊತ್ತಿಗೆ ಹುಣಸೆ ಹಣ್ಣು ಹಾಕಿದ್ವಿ. ಇವಾಗ ನಾನು ರುಚಿಗೆ ತಕ್ಕ ಹಾಗೆ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ.
ಸುಮಾರು ಒಂದು 3/4 ಲೀಟ್ರಷ್ಟು ನೀರನ್ನು ಹಾಕಿರ್ಬೋದು ನಾನು. ನೀವು ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿದ್ರಾಯಿತು. ಆಮೇಲೆ ಚೆನ್ನಾಗಿ ಮಗ್ಚಿ ಈ ರೀತಿ ಚೆನ್ನಾಗಿ 1 ನಿಮಿಷ ಕುದಿಸ್ಬೇಕು. ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಸ್ಟವನ್ನು ಆಫ್ ಮಾಡಿದ್ರೆ ಆಯಿತು. ಈ ಸಾರಿಗೆ ಬೆಲ್ಲ ಹಾಕೋದು ಬೇಡ. ನಿಮಗೆ ಬೇಕು ಅನಿಸಿದ್ರೆ ರುಚಿ ನೋಡಿ ಸ್ವಲ್ಪ ಹಾಕ್ಕೊಳ್ಳಿ. ಆದರೆ ಬೆಳ್ಳುಳ್ಳಿ ಎಲ್ಲ ಹಾಕಿ ಮಾಡಿರುವಂತಹ ಸಾರು, ಇದಕ್ಕೆ ಸಾಧಾರಣವಾಗಿ ಬೆಲ್ಲ ಹಾಕಲ್ಲ. ಬಿಸಿ ಅನ್ನದ ಜೊತೆ ಇದು ತುಂಬ ರುಚಿಯಾಗಿರುತ್ತೆ. ಬಾಯಿ ರುಚಿ ಎಲ್ಲ ಇಲ್ಲದೆ ಇರುವಾಗ ಖಂಡಿತ ಇದನ್ನು ನೀವು ಟ್ರೈ ಮಾಡಲೇಬೇಕು. ಎರಡೂ ರೆಸಿಪಿನ ಟ್ರೈ ಮಾಡಿ ನಿಮ್ಗೆ ಇಷ್ಟ ಆಯಿತಾ ಅಂತ ಹೇಳಿ ನಮ್ಮ ಚಾನಲನ್ನು ಲೈಕ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.